ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಭಾರತದ ಸಂವಿಧಾನ ಪೂರ್ವ ಪೀಠಿಕೆಯ ಮೇಲೆ ಪ್ರತಿಜ್ಞೆ ಮಾಡುವುದರ ಮೂಲಕ 75ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ತಾಳಿಕೋಟೆಯ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯತ್ ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆರಕ್ಷಕ ಪಡೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಹಲವಾರು ಇಲಾಖೆಯಿಂದ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಅಪ್ಪಾಜಿ ನಾಡಗೌಡ ಮತ್ತು ತಹಶೀಲ್ದಾರ್ ಕೀರ್ತಿ ಚಾಲಕ್ ಮತ್ತು ಸಿಪಿಐ ತುಳಸಗೇರಿ, ಪುರಸಭೆಯ ಚೀಫ್ ಆಫೀಸರ್ ಮೋಹನ್ ಜಾಧವ್, ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳಿಂದ ಧ್ವಜಾರೋಹಣ ನೆರವೇರಿಸಿ ತಹಶೀಲ್ದಾರ್ ಕೀರ್ತಿ ಚಾಲಕ್ ಮಾತನಾಡಿ, ಈ ನಮ್ಮ ಭಾರತವು ಪ್ರಜಾಪ್ರಭುತ್ವ ಆಡಳಿತದಲ್ಲಿ ನಡೆಯುವಂತದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯಾಗಲಿ ಅಥವಾ ಮಹಿಳೆಯಾಗಲಿ ತಮ್ಮ ಜೀವನವನ್ನ ಸ್ವತಂತ್ರವಾದ ಹಕ್ಕುಗಳಿಂದ ಬಾಳಬೇಕಾದ್ರೆ ಅದಕ್ಕೆ ಭೀಮ್ರಾವ್ ಅಂಬೇಡ್ಕರ್ ಅವರ ಪರಿತ್ಯಾಗ ಬಹಳ ಮುಖ್ಯವಾದುದು. ನಾವು ಎಲ್ಲರಲ್ಲೂ ಒಂದಾಗಿ ಬಾಳೋಣ ಅಂತ ತಿಳಿಸಿದ್ರು. ನಂತರದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರವರು ಮಾತನಾಡಿ, ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಶುಭಾಶಯವನ್ನ ತಿಳಿಸಿದ್ರು. ನಮ್ಮ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ನಾಯಕರು ಗಾಂಧೀಜಿಯವರಾಗಿರಬಹುದು, ನೆಹರು ಆಗಿರಬಹುದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರಬಹುದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರಬಹುದು. ಇವರ ಆಶಯ ಒಂದೇ ಆಗಿತ್ತು. ಆದರೆ ಈಗಿನ ಕೇಂದ್ರ ಸರ್ಕಾರವು ರಾಜ್ಯದ ನಡುವೆ ಹಲವಾರು ಸಮಸ್ಯೆಗಳು ನಡೆಯುತ್ತಿದ್ರು ಕಂಡು ಕಾಣದಂತೆ ಕುಳಿತಿದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ತಾಳಿಕೋಟೆಯ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಊರಿನ ಹಿರಿಯರು, ಮುಖಂಡರು ಹಾಗೂ ದಲಿತ ಪರ ಸಂಘಟನೆಯ ಸಂಚಾಲಕರು ಹಾಗೂ ಸದಸ್ಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಆರಕ್ಷಕ ನಿರೀಕ್ಷಕರಾದ ರಾಮನಗೌಡ ಸಂಕನಾಳ್ ಅವರ ನೇತೃತ್ವದಲ್ಲಿ ಮೊದಲಿಗೆ ಪೊಲೀಸ್ ಸಿಬ್ಬಂದಿ, ಅವರ ನಂತರದಲ್ಲಿ ಹೋಮ್ ಗಾರ್ಡ್ ಸಿಬ್ಬಂದಿ ಇದ್ದಾರೆ. ವಿದ್ಯಾರ್ಥಿ ಬ್ಯಾಂಡ್ ಸೆಟ್ನೊಂದಿಗೆ ಸೀಕ್ರೆಟ್ ಹಾರ್ಟ್ ಪ್ರೌಢಶಾಲೆಯ ಮಕ್ಕಳು ಬ್ಯಾಂಡ್ ಸೆಟ್ನೊಂದಿಗೆ ಹೋಮ್ ಗಾರ್ಡ್ಸ್ ಹಿಂದೆ ಅವರು ಸಾಗಿದ್ದಾರೆ. ರೋವರ್ಸ್ ಅಂಡ್ ರೇಂಜರ್ಸ್ ಅಂಬೇಡ್ಕರ್ ಜಿ ಅವರ ಭಾವಚಿತ್ರಕ್ಕೆ ವೇದಿಕೆ ಮೇಲೆ ಇರುವಂತಹ ಮಾನ್ಯ ಶಾಸಕರಾದಂತಹ ಶ್ರೀ ಸಿ.ಎಸ್. ನಾಗೌಡ ಸಾಹೇಬರು ಹಾಗೂ ತಾಲೂಕಾ ದಂಡಾಧಿಕಾರಿಯಾದಂತಹ ಕೀರ್ತಿ ಮೇಡಮ್ ಅವರು, ಹಳೆಗೋಡೆ ಪುರಸಭೆಯ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಸರ್ ಅವರು ಹಾಗೂ ಸಾಹೇಬರು ಎಲ್ಲರೂ ಸೇರಿಸಿ ಮಹಾನ್ ವ್ಯಕ್ತಿಗಳ ಒಂದು ಪೂಜೆ ಸಲ್ಲಿಸುವ ಗೌರವ ನೀಡುತ್ತಿದ್ದಾರೆ. ನಾವು ಇಂದು ತಮಗೆಲ್ಲ ಗೊತ್ತಿದೆ, ಇಂದು ನಾವು 26ನೇ ಗಣರಾಜ್ಯ ಅಂದ್ರೆ ರಿಪಬ್ಲಿಕ್ ಡೇ ಅಂತ ದೇಶಾದ್ಯಂತ, ರಾಜ್ಯಾದ್ಯಂತ ಎಲ್ಲ ಕಡೆ ನಾವು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಗೊತ್ತು ನಾವು ಈ ಗಣರಾಜ್ಯ ಯಾಕೆ ಅಂದ್ರೆ ಇಂದು ರಿಪಬ್ಲಿಕ್ ಡೇ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ. ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶ ಒಂದು ಒಳ್ಳೆಯ ಸಂವಿಧಾನವನ್ನು ಪಡೆದಂತಹ ದೇಶ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 1947ರ ಸ್ವಾತಂತ್ರ್ಯ ದೊರೆತ ನಂತರ ಸಹ ನಮ್ಮ ಹಿಂದಿನ ನಾಯಕರು, ಮಹಾನ್ ವ್ಯಕ್ತಿಗಳೆಲ್ಲರೂ ಸೇರಿ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕೆನ್ನುವ ನಿಟ್ಟಿನಲ್ಲಿ ಅವರು ಆವಾಗ 1950ರಲ್ಲಿ ತಮಗೆಲ್ಲ ಒಂದು ಸಂವಿಧಾನವನ್ನು ರಚನೆ ಅಂಗೀಕಾರವಾಯಿತು. ಈ ಸಂವಿಧಾನ ಅಂಗೀಕಾರವಾದಂತಹ ಈ ನಮಗೆ ಸಂವಿಧಾನವನ್ನು ತಂದುಕೊಟ್ಟಂತಹ ತಮಗೆಲ್ಲ
ಗೊತ್ತಿದೆ, ಈ ಯಾರು ಸಂವಿಧಾನವನ್ನು ತಂದುಕೊಟ್ಟಂತಹ ನಮ್ಮ ಸಂವಿಧಾನಕ್ಕೆ ಡಾಕ್ಟರ್ ಸಂವಿಧಾನ ಶಿಲ್ಪಿಯಾದ ಭಾರತ ರತ್ನವಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಈ ಶುಭ ಸಂದರ್ಭದಲ್ಲಿ ನೆನೆಯಲೇಬೇಕು. ಅವರನ್ನು ಸಂವಿಧಾನದ ಪಿತಾಮಹನ್ ಎಂದು ಕರೆಯಲ್ಪಡುವಂತ ತಮಗೆಲ್ಲ ಗೊತ್ತಿದೆ. ಅಂದ್ರೆ ಇಂದು ನಾವು ಸ್ವತಂತ್ರವಾಗಿ ಬಾಳಬೇಕಾದರೆ ನಮ್ಮ ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕಾನೂನಾತ್ಮಕವಾಗಿ ಅದು ಒಳ್ಳೆ ರೀತಿಯಿಂದ ಒಂದು ರಾಷ್ಟ್ರ ನಡೆಯಬೇಕಾದರೆ ನಮ್ಮ ದೇಶದಲ್ಲಿ ನಾವು ಸ್ವತಂತ್ರವಾಗಿ, ಅಂದರೆ ನಮಗೆ ರಕ್ಷಣೆ ಬೇಕು, ನಮಗೆ ಉದ್ಯೋಗ ಬೇಕು, ನಾವು ಸ್ವತಂತ್ರವಾಗಿ ನಮ್ಮ ಸ್ವ ಇಚ್ಛೆಯಿಂದ ನಾವು ಎಲ್ಲರೂ ಬದುಕು ನಡೆಯಬೇಕನ್ನೋದ್ರೆ ಈ ಸಂವಿಧಾನದಲ್ಲಿ ಅದನ್ನೆಲ್ಲ ಅಂದ್ರೆ ಎಲ್ಲ ರೂಪರೇಷೆಗಳನ್ನು ಒಳಗೊಂಡಂತೆ ಒಂದು ಸಂವಿಧಾನವನ್ನು ರಚನೆಯಾಗಿದ್ದು, ಇವತ್ತು ನಾವು ನೀವೆಲ್ಲರೂ ಆ ಸಂವಿಧಾನದ ಬಗ್ಗೆ ವಿವಿಧತೆಯಲ್ಲಿ ಏಕತೆಯನ್ನ ಕಾರ್ತಕ್ಕಂಥ ದೇಶ ಆಗಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಮೌಲಾನಾ ಆಜಾದ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆಗಿನ ಸಾಲಿನಲ್ಲಿ ಇರ್ತಕ್ಕಂಥ ಎಲ್ಲ ಮಹಾನ್ ಗಣ್ಯ ನಾಯಕರುಗಳು ರಾಜ್ಯದ ಸ್ವತಂತ್ರವನ್ನ ಕೊಡ್ತಾ ಒಂದು ಭಾರತ ಅನ್ನುವಂತಹ ಒಂದು ಏಕ ರಾಷ್ಟ್ರ ಅಂತ ಮಾಡಿ ವಿವಿಧ ರಾಜ್ಯಗಳನ್ನ ಸ್ವತಂತ್ರವಾಗಿ ರಾಜಭಾರವನ್ನ ಮಾಡಿ ಇಡೀ ಜಗತ್ತಿನಲ್ಲೇನೆ ಏನಪ್ಪಾ ಅಂತಂದ್ರೆ ಅತಿ ದೊಡ್ಡವಾದಂಥ ಪ್ರಜಾಪ್ರಭುತ್ವವನ್ನ ಕೊಟ್ಟಂಥದ್ದನ್ನ ನಾವೆಲ್ಲರೂ ನೆನೆಯಬೇಕು. ನಾವೆಲ್ಲ ಇವತ್ತು ಒಂದಾಗಿ ಇಡೀ ದೇಶದಲ್ಲಿ ಇವತ್ತು ಗಣರಾಜ್ಯ ಉತ್ಸವನ ಆಚರಣೆ ಮಾಡ್ತೇವೆ. ಮಾಡುವಾಗ ನಮ್ಮ ಭಾಷೆ, ನಮ್ಮ ಪ್ರಾಂತ, ಅದರ ಜೊತೆಯಾಗಿ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಒಂದು ಹೆಮ್ಮೆ ಪಡತಕ್ಕಂಥ ದಿನ ಇವತ್ತು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.